ಪ್ರೊಫೈಲಿಂಗ್ ಪ್ರೊಫೈಲಿಂಗ್ ಬಹಳ ಗಂಭೀರವಾದ ಸಮಸ್ಯೆಯಾಗಿದೆ ಮತ್ತು ಇದು ಯೋಚಿಸಬೇಕಾದ ವಿಷಯವಾಗಿದೆ. ಇಂದು ಒಬ್ಬರ ಜೀವನದ ಮಾಹಿತಿಯನ್ನು ವಿವಿಧ ಡೇಟಾ ಸೈಲೋಗಳಲ್ಲಿ ಸಂಗ್ರಹಿಸಲಾಗಿದೆ. ರೈಲು ಪ್ರಯಾಣ, ವಿಮಾನ ಪ್ರಯಾಣ, ಬ್ಯಾಂಕ್ ಖಾತೆ, ಮೊಬೈಲ್ ಫೋನ್, ಉದ್ಯೋಗದ ಬಗ್ಗೆ, ಆರೋಗ್ಯದ ಬಗ್ಗೆ ಇತ್ಯಾದಿ. ಈ ಅಸಂಬದ್ಧ ಡೇಟಾ ಸೈಲೋಗಳಿಂದ ತನ್ನ ಜೀವನದ ಸಂಪೂರ್ಣ ಚಿತ್ರವನ್ನು ಸುಲಭವಾಗಿ ನಿರ್ಮಿಸಬಲ್ಲ ಏಕೈಕ ವ್ಯಕ್ತಿ ಸ್ವತಃ ವ್ಯಕ್ತಿ. ಏಕೆಂದರೆ ಈ ಸಂಪರ್ಕ ಕಡಿತಗೊಂಡ ಡೇಟಾ ಸೈಲೋಗಳಿಗೆ ಅವರು ಮಾತ್ರ ಪ್ರವೇಶವನ್ನು ಹೊಂದಿರುತ್ತಾರೆ. ಪ್ರತಿ ಡೇಟಾಬೇಸ್ನಲ್ಲಿ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿದ್ದಾರೆ. ಅದು ಈ ಡೇಟಾ ಸಿಲೋಗಳಲ್ಲಿ ಸಂಯೋಜಿಸುತ್ತದೆ. ತನ್ನ ಜೀವನದ ಮಾಹಿತಿಯೊಂದಿಗೆ ಇದುವರೆಗೂ ಸಂಪರ್ಕ ಕಡಿತಗೊಂಡಿರುವ ಡೇಟಾ ಸೈಲೋಗಳಿಗೆ ಆಧಾರ್ ಸೇತುವೆಯಾಗಿದೆ. ತನ್ನ ಜೀವನದ ಪ್ರೊಫೈಲನ್ನು ಯಾರು ಪುನರಾರಂಭಿಸಬಹುದು ಎಂಬುದರ ಮೇಲೆ ಅವನು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ಅಧಿಕಾರ ಹೊಂದಿರದ ಸರ್ಕಾರದಲ್ಲಿರುವ ಜನರು ಒಂದೇ ಐಡೆಂಟಿಫೈಯರ್ ಅನ್ನು ಬಳಸಿಕೊಂಡು ವಿವಿಧ ಡೇಟಾಬೇಸ್ಗಳಿಂದ ಮಾಹಿತಿಯನ್ನು ಎಳೆಯುವ ಮೂಲಕ ಅವರನ್ನು ಪ್ರೊಫೈಲ್ ಮಾಡಲು ಸಾಧ್ಯವಾಗುತ್ತದೆ. ಅಂತಹ ಪ್ರೊಫೈಲ್ಗಳ ಸಾಧ್ಯತೆಯು ಸ್ವಯಂ ಸೆನ್ಸೇಷನ್ಶಿಪ್ ಕಾರಣವಾಗಬಹುದು ಮತ್ತು ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವ ಸಾಧ್ಯತೆ ಇದೆ. ಉದಾಹರಣೆ, ಕಿಶೋಗಮ್ 40 ವರ್ಷದ ವಿಧವೆಯೊಬ್ಬರು ಪೊಲೀಸರಿಗೆ ದೂರು ನೀಡಿದ್ದು 22.5 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲು ಯಾರೋ ಒಬ್ಬರು ತಮ್ಮ ಮತದಾರರ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡನ್ನು ಅನುಮತಿಯಿಲ್ಲದೆ ಬಳಸಿದ್ದಾರೆ ಎಂದು ಹೇಳಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾದ ಹರ್ಮ ಶಾಖೆಯಲ್ಲಿ ಲಭ್ಯವಿರುವ ಅಧಿಕೃತ ದಾಖಲೆಯಲ್ಲಿ ಉದ್ದೇಶಿತ ಬಲಿಪಶು ಅನಿತಾ ದೇವಿ ಮಹಿಳೆ ತನಗೆ ತಿಳಿದಿಲ್ಲವೆಂದು ಹೇಳುವ ವ್ಯಕ್ತಿಯ ಹೆಸರು ಅಥವಾ ವಿವರಗಳನ್ನು ತೆಗೆದುಕೊಂಡು ಸಾಲದ ವಿರುದ್ಧ ಜಮೀನುದಾರರಾಗಿ ತೋರಿಸಲಾಗಿದೆ. ಕೋತ್ವಾಳಿ ಠಾಣಾ OCSN ಪ್ರಾಥಮಿಕ ವಿಚಾರಣೆ ಬಳಿಕ ಪ್ರಕರಣ ದಾಖಲಿಸಿಕೊಳ್ಳಲಾಗುವುದು ಎಂದು ಮಂಡಲ್ ತಿಳಿಸಿದ್ದಾರೆ. ನಿರುದ್ಯೋಗಿಯಾಗಿರುವ ಅನಿತಾ ದೇವಿ ಅವರ ಪ್ರಕಾರ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 50,000 ರೂಪಾಯಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೊದಲ ವಾರದಲ್ಲಿ ತಮ್ಮ ಬ್ಯಾಂಕ್ಗೆ ಭೇಟಿ ನೀಡಿದರು. ನಾನು ಡಿಫಾಲ್ಟರ್ ಅಥವಾ ಕೆಟ್ಟ ಸಾಲವನ್ನು ಹೊಂದಿದ್ದೇನೆಯೇ ಎಂದು ಪರಿಶೀಲಿಸಲು ಬ್ಯಾಂಕ್ ಅಧಿಕಾರಿಗಳು ನನ್ನ ಮತದಾರರ ಮತ್ತು ಆಧಾರ್ ಕಾರ್ಡ್ಗಳನ್ನು ಇತರ ದಾಖಲೆಗಳ ಜೊತೆಗೆ ಕೇಳಿದರು. ನಾನು 22.5 ಲಕ್ಷ ರೂಪಾಯಿ ಸಾಲ ಪಡೆದು ಸುಸ್ತಿದಾರನಾಗಿರುವುದಕ್ಕೆ ನಾನು ಜಮೀನುದಾರನಾಗಿದ್ದೇನೆ ಎಂದು ಅವರು ನನಗೆ ಹೇಳಿದರು. ಈ ರೀತಿ ತಮ್ಮ ದೂರಿನಲ್ಲಿ ಪೊಲೀಸರಿಗೆ ತಿಳಿಸಿದ್ದರು. ದೂರು ನೀಡಲು ಇಷ್ಟು ಸಮಯ ತೆಗೆದುಕೊಂಡಿದ್ದೇನು ಎಂದು ಕೇಳಿದ್ದಾಗ ಆಕೆಯ ಸಂಬಂಧಿಕರೊಬ್ಬರು ಸಾಲದ ಬಗ್ಗೆ ವಿವರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದಳು. ಖಾತೆದಾರರ ಹೆಸರನ್ನು ಅನಿತಾ ದೇವಿ ಎಂದು ತೋರಿಸಲಾಗಿದೆ. ಆದರೆ ಮತದಾರರ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ನನ್ನದು. ಕಳೆದ ವರ್ಷ ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಸಾಲ ಪಡೆಯಲಾಗಿದೆ. ಅಂತಹ ಯಾವುದೇ ದಾಖಲೆಯನ್ನು ನಾನು ಎಂದಿಗೂ ಮಾಡಿಲ್ಲ ಎಂದು ಅವರು ಹೇಳಿದರು. ಡೇಟಾ ಮೈನಿಂಗ್ ಆಧಾರ್ ಅಪಾಯವನ್ನುಂಟು ಮಾಡುವ ಗೌಪ್ಯತೆಯ 5ನೇ ಆಯಾಮವಾಗಿದೆ. ಆಧಾರ್ ಬೆಂಬಲಿಗರಲ್ಲಿ ಒಳ್ಳೆಯದನ್ನು ಮಾಡಲು ತಂತ್ರಜ್ಞಾನವನ್ನು ಬಳಸಲು ಬಯಸುವ ಉದ್ಯಮಿಗಳು ಮತ್ತು ತಂತ್ರಜ್ಞರು ಇದ್ದಾರೆ. ದೊಡ್ಡ ಡೇಟಾ ತಂತ್ರಗಳ ಮೂಲಕ ದತ್ತಾಂಶ ಗಣಿಗಾರಿಕೆ, ಯಂತ್ರ ಕಲಿಕೆಗೆ ಇದು ಉತ್ತಮ ಅವಕಾಶ. ದತ್ತಾಂಶ ಗಣಿಗಾರಿಕೆಯು ಹೆಚ್ಚಿನ ಆವರ್ತನದ ಮೈಕ್ರೋ ಲೆವೆಲ್ ಡೇಟಾದಿಂದ ಮೈಕ್ರೋ ಲೆವೆಲ್ ವಿಶ್ಲೇಷಣೆಯನ್ನು ಸಕ್ರಿಯಗೊಳಿಸುತ್ತದೆ. ಎಕನಾಮೆಟ್ರಿಕ್ಸ್ ವಿಶ್ಲೇಷಣೆ, ಸಾಂಕ್ರಾಮಿಕ ರೋಗಶಾಸ್ತ್ರೀಯ ಅಧ್ಯಯನಗಳು, ಸುಪ್ತ ವಿಷಯಗಳ ಸಂಯೋಜಿತ ಆವಿಷ್ಕಾರ ಮತ್ತು ಆರ್ಥಿಕತೆಯ ಬಹು ಡೊಮೇನ್ಗಳಲ್ಲಿ ಭವಿಷ್ಯ ಮತ್ತು ಸಾಂದರ್ಭಿಕ ಸಂಬಂಧಗಳನ್ನು ಕಂಡುಹಿಡಿಯುವುದು. ಇದು ಡೇಟಾ ಕ್ರೆಡಿಟ್ ರೇಟಿಂಗ್ ಮೂಲಸೌಕರ್ಯದಲ್ಲಿ ಸುಧಾರಣೆಯನ್ನು ಅನ್ವಯಿಸುತ್ತದೆ. ಉದಾಹರಣೆ, ಮೇ 2021 ಆರಂಭದಲ್ಲಿ 29 ವರ್ಷದ ಶ್ವೇತಾ ಸುಂದರ್ ಅವರು ತಮ್ಮ ಕುಟುಂಬದ 3 ಸದಸ್ಯರೊಂದಿಗೆ ದಕ್ಷಿಣ ದೆಹಲಿಯ ಸರ್ಕಾರಿ ಶಾಲೆಗೆ ಕೋವಿಡ್ ಶೀಲ್ಡ್ ಲಸಿಕೆಯನ್ನು ಪಡೆಯಲು ಹೋದರು. ಲಸಿಕೆ ಕೇಂದ್ರದ ಸಿಬ್ಬಂದಿ ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಗುರುತನ್ನು ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಆದರೂ ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಫಲಾನುಭವಿಗಳು ಇತರ 6 ರೀತಿಯ ಸರ್ಕಾರಿ ಗುರುತನ್ನು ಒದಗಿಸಬಹುದು. ಆ ಸಮಯದಲ್ಲಿ ನಾನು ಹೇಳಿದಂತೆ ಮಾಡಿದೆ ಎಂದು ಸುಂದರ್ ಹೇಳಿದರು.
ಅದರ ಬಗ್ಗೆ ಹೆಚ್ಚು ಯೋಚಿಸಿಲ್ಲ ಎಂದು ಹೇಳಿದರು. ಸುಂದರ್ ಮನೆಗೆ ಹಿಂದಿರುಗಿದ್ದಾಗ ಆಕೆಯ ಲಸಿಕೆ ಪ್ರಮಾಣ ಪತ್ರದಲ್ಲಿ ತನ್ನ ಫಲಾನುಭವಿಯ ಉಲ್ಲೇಖ ಸಂಖ್ಯೆಯ ಮೇಲೆ ಮುದ್ರಿಸಲಾದ ಸಂಖ್ಯೆಯನ್ನು ಹೊಂದಿರುವ ವಿಶಿಷ್ಟ ಆರೋಗ್ಯ ಐಡಿ ಅಥವಾ UHIDಯನ್ನು ನೀಡಿರುವುದನ್ನು ಅವಳು ನೋಡಿದಳು. ಈ ಗುರುತಿನ ಸಂಖ್ಯೆ ಯಾವುದು ಎಂದು ಸುಂದರ್ಗೆ ಖಚಿತವಾಗಿರಲಿಲ್ಲ. ಅವರ ಆಧಾರ್ ಮಾಹಿತಿಯನ್ನು ನೀಡಿದ ನಂತರ ಲಸಿಕೆ ಹಾಕಿಸಿಕೊಂಡು ಆಕೆಯ ಕುಟುಂಬದ 3 ಸದಸ್ಯರಿಗೆ ಆರೋಗ್ಯ ಗುರುತಿನ ಸಂಖ್ಯೆಯನ್ನು ಸಹ ನೀಡಲಾಗಿತ್ತು. ಅವರು ತಮಗೆ ಆರೋಗ್ಯ ಐಡಿ ಬಗ್ಗೆ ಏನನ್ನೂ ಹೇಳಲಿಲ್ಲ ಅಥವಾ ಅವರು ತಮಗೆ ಒಂದನ್ನು ನೀಡಿದ್ದಿಲ್ಲ ಎಂದು ಸುಂದರ್ ಹೇಳಿದರು. ಅದರ ಸುತ್ತ ಯಾವುದೇ ಸಂಭಾಷಣೆ ಇರಲಿಲ್ಲ, ಒಪ್ಪಿಗೆ ಪಡೆಯುವ ಪ್ರಕ್ರಿಯೆಯೂ ಇರಲಿಲ್ಲ. ಹೆಲ್ತ್ ಐಡಿ ಏನೆಂದು ಅವರಿಗೆ ತಿಳಿದಿಲ್ಲ ಎಂದು ಸುಂದರರು ಹೇಳಿದರು. ಸುಂದರ್ ಮತ್ತು ಅವರ ಕುಟುಂಬದವರು ತಮ್ಮ ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರದಲ್ಲಿ ಕಂಡುಕೊಂಡ UHID ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ ಅಥವಾ NDHM ಅಡಿಯಲ್ಲಿ ರಚಿಸಲಾಗದ ವಿಶಿಷ್ಟ ಗುರುತಿನ ಸಂಕೇತವಾಗಿದೆ. ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಸರ್ಕಾರವು ಆಗಸ್ಟ್ 2020ರಲ್ಲಿ ಮಿಷನ್ ಅನ್ನು ಪ್ರಾರಂಭಿಸಿತು. NDHM ಸೇರಿದಂತೆ ವಿವಿಧ ಕೇಂದ್ರ ಆರೋಗ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯುತ ಸರ್ಕಾರಿ ಸಂಸ್ಥೆಯಾದ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ತನ್ನ ವೆಬ್ಸೈಟ್ನಲ್ಲಿ ದೇಶದ ಸಮಗ್ರ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯಗಳ ಬೆಂಬಲಿಸಲು ಅಗತ್ಯವಾದ ಬೆನ್ನೆಲುಬು ಅಭಿವೃದ್ಧಿಪಡಿಸಲು ಗುರಿಯನ್ನು ಹೊಂದಿದೆ ಎಂದು ವಿವರಿಸುತ್ತದೆ. ವೈಯಕ್ತಿಕ ಆರೋಗ್ಯ ದಾಖಲೆಯನ್ನು ಡಿಜಿಟಲ್ ಮಾಡುವ ಮೂಲಕ ಆನ್ಲೈನ್ ಔಷಧಾಲಯಗಳು ಮತ್ತು ಟೆಲಿಮೆಡಿಸಿನ್ ಪೂರೈಕೆದಾರರು ಸೇರಿದಂತೆ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುವ ಮೂಲಕ NDHMನ ಪ್ರತಿ ಫಲಾನುಭವಿಗಳು ಡಿಜಿಟಲ್ ಆರೋಗ್ಯ ಪರಿಸರದ ವ್ಯವಸ್ಥೆಯ ಹಲವಾರು ಇತರ ಘಟಕಗಳಿಗೆ UHID ಲಿಂಕ್ ಮಾಡಬೇಕಾಗಿದೆ. ಲ್ಯಾಬ್ ವರದಿಗಳು, ಪ್ರಿಸ್ಕ್ರಿಪ್ಷನ್ಗಳು ಮತ್ತು ಡಿಸ್ಚಾರ್ಜ್ ಸಾರಾಂಶಗಳು ಮತ್ತು ಎಲ್ಲ ಇತರ ವೈಯಕ್ತಿಕ ಆರೋಗ್ಯ ಡೇಟಾದಂತಹ ಎಲ್ಲ ಆರೋಗ್ಯ ದಾಖಲೆಗಳನ್ನು ಪ್ರವೇಶಿಸಲು ಫಲಾನುಭವಿಗಳಿಗೆ UHID ಅವಕಾಶ ನೀಡುತ್ತದೆ. NDHM ಅಡಿಯಲ್ಲಿ ಹಂಚಿಕೊಳ್ಳಲಾಗದ ಸೂಕ್ಷ್ಮ ಆರೋಗ್ಯ ಡೇಟಾವನ್ನು ರಚಿಸುವ NHAA ಭರವಸೆಗಳ ಹೊರತಾಗಿಯೂ ಭಾರತದಲ್ಲಿ ಇನ್ನೂ ಡೇಟಾ ಸಂರಕ್ಷಣೆ ಕಾನೂನು ಇಲ್ಲದಿರುವಾಗ ಅಂತಹ ಡೇಟಾವನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ಕಳವಳವಾಗಿದೆ. UHID ರಚಿಸುವ ಮೂಲಕ ಆಯ್ಕೆ ಮಾಡುವ ಮತ್ತು NDHMನಿಂದ ಎಲ್ಲ ವೈಯಕ್ತಿಕ ಡೇಟಾವನ್ನು ಅಳಿಸುವ ವಿನಂತಿಸುವ ಮೂಲಕ ಆಯ್ಕೆಯಿಂದ ಹೊರಗುಳಿಯುವುದು ಸಂಪೂರ್ಣವಾಗಿ ಸಂಪ್ರೇರಿತವಾಗಿದೆ ಎಂದು ಸರ್ಕಾರವು ಹೇಳಿಕೊಂಡಿದೆ. ಆದಾಗ್ಯೂ ಸುಂದರ್ ಅವರಂತಹ ಹಲವಾರು ಜನರಿಗೆ ಅವರ ಒಪ್ಪಿಗೆ ಇಲ್ಲದೆ ಈಗಾಗಲೇ UHIDಗಳನ್ನು ಮಂಜೂರು ಮಾಡಲಾಗಿದೆ.